ಧರ್ಮಸ್ಥಳ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂತಹ ಕೇಶವ್ ಗೌಡ ಬೆಳಾಳು ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ಸಿ ಹೋಗ್ತೀನಿ. ಆ ಪ್ರಕರಣ ರಾಷ್ಟ್ರಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಯಿತು. ಈಗ ಪ್ರಕರಣವನ್ನೇ ರದ್ದುಗೊಳಿಸಬೇಕಂತ ಹೈಕೋರ್ಟ್ ಮೆಟ್ಟಿಲು ಏರಿರುವಂಥದ್ದು, ಏನು ಹೇಳ್ತೀರಾ? ನೋಡಿ, ಸುಮಾರು 13 ವರ್ಷಗಳ ಹಿಂದೆ ಏನು ಒಂದು ತಂತ್ರ ಅಥವಾ ಷಡ್ಯಂತ್ರ ನಡೀತೋ ಪ್ರಾರಂಭ ಆಯಿತು. ಅದರದ್ದು ಒಂದು ಸಣ್ಣ ಇದರಲ್ಲಿ ಇಂಥದ್ದೆಲ್ಲ ಪಾತ್ರಗಳು ನಾಟಕಗಳೆಲ್ಲ ಬಂದವು. ಬಹುಶಃ ಧರ್ಮಸ್ಥಳ ಮೇಲೆ ಕಪ್ಪು ಚುಕ್ಕೆಯನ್ನು ಇಡಬೇಕು ಅಂತ ಹೇಳುವಂಥ ಒಂದು ಷಡ್ಯಂತ್ರದ ಭಾಗವಾಗಿ ಇದನ್ನು ಪ್ರಾರಂಭ ಮಾಡಿದರು. ಅವರಿಗೆ ಗೊತ್ತಿರಲಿಲ್ವೇನೋ ಇದು ಇಲ್ಲಿ ತನಕ ಬರ್ತದೆ ಅಂತೇಳಿ. ಏನಾಯಿತು ಕೊನೆಗೆ? ಆ ದೂರುದಾರನೇ ಹೋಗಿ ಅಲ್ಲಿ ನಾನು ಅದು ತಪ್ಪಾಯಿತು, ನಾನು ಹಾಗೆ ಮಾಡಲಿಲ್ಲ ಅಂತ ಹೇಳುವಂಥ ಒಂದು ಕನ್ಫೆಷನ್ ಸ್ಟೇಟ್ಮೆಂಟನ್ನು ಕೋರ್ಟಲ್ಲಿ ಕೊಟ್ಟು, ಅದು ದೂರುದಾರನು ಇದಕ್ಕೆ ಭಾಳಷ್ಟು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಂಬ ದೃಷ್ಟಿಯಲ್ಲಿ ಕೊನೆಗೆ ಅವರ ಮೇಲೆ FIR ಆಗುವಂಥ ಪರಿಸ್ಥಿತಿ ಬಂತು. ಅವರು ಹೇಳುವಂಥದ್ದು ಅವರ ಮೇಲೆ ಹಾಕಿರುವಂಥ ಒಂದಷ್ಟು ಕೇಸ್ಗಳೇನಿದೆ ಅದನ್ನು ಮಾತ್ರ ನಾವು ಇಡೀ ಕೇಸನ್ನು ಅಲ್ಲ ಅಂತ ಹೇಳ್ತಿದ್ದೆ. ಖಂಡಿತವಾಗಿಯೂ ಅಲ್ಲ. FIR ಯಾವುದನ್ನು ರದ್ದು ಮಾಡಬೇಕಂತ ಕೋರಿದೆ ಅಂತ ಹೇಳಿದರೆ 39/10/2025 ಆಫ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್. ಅದನ್ನು ಖುದ್ದಾಗಿ ಅವರ ವಕೀಲರು ಕೇಳಿದರೆ ಹೈಕೋರ್ಟ್ನಲ್ಲಿ ಅವರ ಪ್ರೇಯರ್ ಕೂಡ ಇದೆ. ಅವರು ಹೇಳುವಂಥದ್ದು ಎಲ್ಲ ಇಷ್ಟ ತನಕ ಬಿಟ್ಟಂಥದ್ದು ಇಂಥ ಸುಳ್ಳುಗಳು ಜನರನ್ನು ಮಂಕುಮರಲು ಮಾಡಿ ಆಗಿದೆ. ಇದರಲ್ಲೂ ಕೂಡ ಸುಳ್ಳನ್ನು ಹೇಳಲಿಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಖಂಡಿತವಾಗಿಯೂ ಅಲ್ಲ. 39/2025 ರದ್ದುಪಡಿಸಬೇಕು ಅಂತ ಅವರು ಕೋರ್ಟಿಗೆ ನ್ಯಾಯಾಲಯಕ್ಕೆ ಹೋಗಿರುವಂಥದ್ದು, ಉಚ್ಚ ನ್ಯಾಯಾಲಯಕ್ಕೆ. ಈಗ ಆರಂಭದಲ್ಲಿ ಹೇಳ್ತಿದ್ರು ಇದಕ್ಕೆ ಪೂರಕವಾಗಿ ನಮ್ಮ ಹತ್ರ ಒಂದು ದಾಖಲೆಗಳಿವೆ, ನಾವು ಯಾವಾಗ ಬೇಕಾದರೂ ಕೂಡ ವಿಚಾರಣೆಗೆ ಹಾಜರಾಗ್ತೇವೆ ಅಂತ. ಆದರೆ ಈಗ ನೋಟಿಸನ್ನು ನೀಡಿ ಎಚ್ಚರಿಕೆಯನ್ನು ನೀಡಿದರೂ ಕೂಡ ವಿಚಾರಣೆಗೆ ಹಾಜರಾಗ್ತಿಲ್ಲ. ಎಲ್ಲೋ ಒಂದು ಕಡೆ ಬಂಧನದ ಭೀತಿ ಇದೆಯಾ ಅಂತ? ಬಂಧನದ ಭೀತಿ ಅಂತ ಹೇಳೋದಕ್ಕಿಂತಲೂ ಅವರಿಗೆ ಏನಾಗಿದೆ ಅಂತೇಳಿ ನಮ್ಮ ಷಡ್ಯಂತ್ರ ಗೊತ್ತಾಗಿದೆ. ಖಂಡಿತ ಬಂಧನ ಮಾಡ್ತಾರೆ ಅಂತ ಹೇಳುವಂಥ ಅವರ ಮನಸ್ಸಿಗೆ ಬಂದಿದೆ. ಇಲ್ಲದಿದ್ದರೆ ನೋಡಿ, ನೀವು ನೋಡಿರ್ಬೋದು, ಈ 4 ಜನ ಯುವತಿ ಏನು ಹೋಗಿದ್ರು ಅವರು ಬಹಿರಂಗವಾಗಿ ಎದೆ ಉಬ್ಬಿಸಿಕೊಂಡು ಹೋಗುವಂಥದ್ದು. ನಮಗೆ SIT ಅವರು ಭಾಳ ಸಹಕಾರ ಕೊಟ್ಟರು, ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು, ಒಳ್ಳೆ ಊಟ ಕೊಟ್ಟರು, ಏನು ಮಾಡಲಿಲ್ಲ, ಚೆನ್ನಾಗಿ ಮಾತಾಡಿಕೊಂಡು ಕೂತ್ಕೊಳ್ಸಿಕೊಂಡು ಮಾತಾಡಿ ಇಂಥ ವಿಚಾರವನ್ನು ಹೇಳ್ತಾ ಬಂದರು. ನಾವು ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ಮಾಡಿದರು, ನಾವು ಯಾವುದಕ್ಕೂ ಸಿದ್ಧ, ನಾವು ಬಂಧನಕ್ಕೂ ಸಿದ್ಧ, ಹೋರಾಟಗಾರರು ಸಾಯ್ಲಿಕ್ಕೂ ಸಿದ್ಧ. ನಾವು ಒಂದು ವೇಳೆ ಬಂಧಿಸಿದರೆ ಗಾಂಧೀಜಿಯಂತೆ ನಾವು ಜೈಲಿನಲ್ಲೇ ಇರ್ತೇವೆ, ಅಲ್ಲಿ ಇದ್ದುಕೊಂಡೇ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ, ಇಲ್ಲಿ ನಮ್ಮ ಬಾಕಿಯವರು ಹೋರಾಟವನ್ನು ಮುಂದುವರಿಸ್ತಾರೆ, ನಮ್ಮನ್ನು ನಾವು ಯಾವುದೇ ರೀತಿಯಲ್ಲಿ ನಿರೀಕ್ಷಣಾ ಜಾಮೀನಿಗೆ ಹೋಗೋದಿಲ್ಲ ಅಂತ ಹೇಳುವಂಥ ಸ್ಟೇಟ್ಮೆಂಟನ್ನು ಅವ್ರು ಕೊಟ್ಟರು. ಇದನ್ನೆಲ್ಲ ನೋಡುವಾಗ ಅವರು ಬಹಳ ಧೈರ್ಯವಾಗಿ ಅಬ್ಬರಿಸುವಾಗ ಕೆಲವರು ಏನು ಹೇಳಿದರು, ಹೌದಪ್ಪ ಧರ್ಮಸ್ಥಳದಲ್ಲಿ ನಿಂತದ್ದು ಇರ್ಬೋದು, ಹಾಗಾಗಿ ಇಷ್ಟು ಧೈರ್ಯದಿಂದ ಹೇಳ್ತಿದ್ದಾರೆ ಅಂತ. ಈಗ ಆ ಧೈರ್ಯ ಎಲ್ಲಿ ಹೋಯ್ತು ಇವರಿಗೆ? ಯಾಕೆ ಹೈಕೋರ್ಟಿಗೆ ಕಾಶಿಗೆ ಹೋದರು? ಈಗ ಯಾಕೆ ಬಂಧನದ ಭೀತಿಯಿಂದ ತಪ್ಪಿಸಬೇಕು, ಆ FIR ಅನ್ನು ರದ್ದು ಮಾಡಬೇಕು? ನಾವು ಈಗ ಹೇಳಿ ಹೋಗಿ SIT ಮುಂದೆ ಏನು ಮಾಡಿದ್ರು ತಯಾರು, ನಮ್ಮನ್ನು ಬಂಧಿಸಿದರೆ ನಾವು ರೆಡಿ ಇದ್ದೇವೆ ಅಂತೇಳಿ ಬರಲಿ. ತಪ್ಪಿಸಿಕೊಂಡಿದ್ದಾರಲ್ಲ, ಬಂಧನದ ಭೀತಿಯಿಂದ ತಪ್ಪಿಸಿಕೊಂಡದ್ದು. ಮತ್ತು ಇದು ಒಂದು ಯುದ್ಧದ ಸಂದರ್ಭದಲ್ಲಿ ಶಸ್ತ್ರವನ್ನು ಬಿಸಾಕಿ ಓಡಿದಾಗೆ ಆಗಿದೆ. ಇದು ಒಳ್ಳೆಯವರು ಮಾಡುವಂಥ ಲಕ್ಷಣ ಅಲ್ಲ, ಯಾರಾದರೂ ಒಬ್ಬ ವೀರ ಯೋಧ ಮಾಡುವಂಥ ಇದು ಲಕ್ಷಣ ಅಲ್ಲ. ಇವರು ಖಂಡಿತವಾಗಿಯೂ ಶಸ್ತ್ರ ಬಿಸಾಕಿ ಓಡಿ ಹೋಗ್ತಾ ಇದ್ದಾರೆ. ಓಡಿ ಹೋಗಿ ಎಲ್ಲಿ ಅಡಗಲಿಕ್ಕೆ ಜಾಗ ಉಂಟು ಅಂತ ಈಗ ಹುಡುಕ್ತಾ ಇದ್ದಾರೆ. ಕುರುಕ್ಷೇತ್ರದಲ್ಲಿ ಯಾವ ರೀತಿ ಕೌರವ ಹೋಗಿ ನೀರಿನ ಒಳಗೆ ಕೂತ್ರೋ ಅಲ್ಲಿ ಕೂಡ ಹುಡುಕಿ ಕೊಂದದ್ದು ನಿಮಗೆ ಗೊತ್ತಿದೆ. ಆದರೆ ಇಲ್ಲಿ ಕೂಡ ಅವರನ್ನು ಖಂಡಿತ ಎಲ್ಲಿ ಹೋದರು ಇದರಲ್ಲಿ ಈ ವಿಚಾರದಲ್ಲಿ ಅವರ ಷಡ್ಯಂತ್ರದಿಂದ ಅವರು ಹೊರಗಡೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರಿಗೆ ಖಂಡಿತ ಶಿಕ್ಷೆ ಆಗಲೇಬೇಕು, ಶಿಕ್ಷೆ ಆಗ್ತದೆ ಅಂತ ಹೇಳುವಂಥ ಭಾವನೆ ಕೂಡ ನನ್ನದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಬೆಳ್ತಂಗಡಿ.